ನಾನು ಒಂದ್ ಟಾಸ್ಕ್ ಅನ್ನು ಕೊಡುತ್ತೀನಿ, ನೀವೇ ನಿಮ್ ತಲೆಯನ್ನ ಬೋಡ್ಸ್ಕೊಳ್ಳಿ. ಇದೆಲ್ಲ ಏನಿಲ್ಲ ಬರ್ರಿ ಸರ್, ಡೈಲಿ ಏನ್ ಹೇಳ್ರಿ ಚೊಪ್ಲಿಲ್ ತರ ನಡ್ಕೊಂಡು ಹೋಗ್ಬಿಟ್ಟಿದ್ದೀನಿ ಕೆಲ್ಸಕ್ಕೆ. ನಿಮ್ಗೆ ಅಮ್ಮಯ್ಯ ಅಂತೀನಿ, ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋ, ಸ್ವಲ್ಪ ಹೊತ್ತು ನಾನು ಮಾತಾಡ್ಬೇಕಲ್ಲಿ. ಉಗೇ ಮಾದಪ್ಪ. ಮುಂದೊಂದ್ಸತಿ ಒಂದು ಸ್ಟೇಜ್ ಪ್ಲೀಸ್. ಸಂಗೀತ ಶೃಂಗೇರಿ, ಕಮಾನ್ ಕಮಾನ್. 12 ಸೀಸನ್ ಆದ್ಮೇಲೆ ಇವಾಗ ಸೀಸನ್ 13 ದಿ ಕಾಮನ್ ಮ್ಯಾನ್ ಅಂತ. ಈ ಸೀಸನ್ ಅಲ್ಲಿ ಗೆಲ್ಲದೊಬ್ಬ ಆಗಿದ್ರು, ಬಾಗ್ಲು ತಟ್ಟೋದು ಎಷ್ಟೊಂದ್ ಜನ, ಲಕ್ಷಾಂತರ ಜನ. ಸೊ ಫಸ್ಟ್ ವೆಬ್ಸೈಟ್ ಅಲ್ಲಿ ಆಡಿಷನ್, ಆಮೇಲೆ ವಿಡಿಯೋ ಕಾಲ್, ಗ್ರೂಪ್ ಡಿಸ್ಕಷನ್, ಇಷ್ಟೆಲ್ಲ ದಾಟಿ ಸೆಲೆಕ್ಟ್ ಆದವರು 60 ಜನ ಮಾತ್ರ. 60 ಜನದಲ್ಲಿ ಬರೀ 3 ಜನ ಅಷ್ಟೇ ಮನೆಗೆ ಹೋಗಕ್ಕಾಗೋದು. ಆ 3 ಜನ ಯಾರು ನೋಡೋಣ ಬನ್ನಿ. ನಾನೇ ಸಂತೋಷ್, ಸೀಸನ್ ನಡ್ಸೋದ್ ನಾನೇ ಆಗಿದ್ರು. ಜಜಸ್ ಬೇಕು ತಾನೆ ರಿಸಲ್ಟ್ ಕೊಡಕ್ಕೆ. ಬರ್ತಿದಾರೆ ನಮ್ ಗೆಸ್ಟ್, ವೆಲ್ಕಮ್ ಮುಂದೊಂದ್ಸತಿ ಒಂದು ಸ್ಟೇಜ್ ಪ್ಲೀಸ್. ಹೌದಾ, ಸಾಕೋಗಿ. ನೆಕ್ಸ್ಟ್ ಸಂಗೀತ ಶೃಂಗೇರಿ, ಕಮಾನ್ ಕಮಾನ್. ಹಂಗೆ 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 ಹೋಗ್ಬಿಡಿ ಆ ಕಡೆ. ಬೃತಿ ಆನ್ ಸ್ಟೇಜ್ ಪ್ಲೀಸ್. ನೆಕ್ಸ್ಟ್ ಬನಾಯಿಗೌಡ. ಈ ಸ್ಟೇಜ್ ನ ರೂಲ್ಸ್ ಸಿಂಪಲ್. 4 ಗ್ರೀನ್ ಬಂದ್ರೆ ಅವ್ರನ್ನ ಸ್ಟಾರ್ ಆಗಿ ನೋಡ್ತೀವಿ. 3 ಗ್ರೀನ್ 1 ರೆಡ್ ಬಂದ್ರೆ ಅವ್ರು ಸೆಲೆಕ್ಟೆಡ್. 2 ರೆಡ್ 2 ಗ್ರೀನ್ ಬಂದ್ರೆ ಅವರು ಹೋಲ್ಡ್ ಅಲ್ಲಿ ಇರ್ತೀವಿ. 4 ರೆಡ್ ಬಂದ್ರೆ ಅವ್ರು ರಿಜೆಕ್ಟೆಡ್, ಹೆಂಗೆ ಮನೆಗೆ ಕಳಿಸ್ತೀವಿ. ಅಷ್ಟೇ ರೂಲ್ಸ್. ಯಾರು ಸ್ಟಾರ್ ಸಿಗ್ತಾರೆ, ಯಾರು ಮನೆಗೆ ಹೋಗ್ತಾರೆ, 60 ಜನದಲ್ಲಿ ನೋಡೋಣ ಬನ್ನಿ. ಆರ್ ಯು ರೆಡಿ? ಸೊ ಬರ್ಲಿ ಫಸ್ಟ್ ಕಂಟೆಸ್ಟೆಂಟ್ ಪ್ಲೀಸ್. ದಿಸ್ ಇಸ್ ದೀಕ್ಷಾ ಶೆಟ್ಟಿ, ನಮ್ಮನೆ ಕುಂದಾಪುರ. ಯಾಕೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕು ಅದನ್ನ ಪ್ರೂವ್ ಮಾಡ್ಕೊಳ್ಳಿ. ನಿಮ್ ಟೈಮ್ 1 ನಿಮಿಷ ಸ್ಟಾರ್ಟ್. ಮನೆಯಲ್ಲಿ ಮದ್ವೆ ಅಂತ ಹೇಳ್ತಾರೆ. ಮೇನ್ ರೀಸನ್ ನಾನು ಇಲ್ಲಿ ಬಂದದೇ ಈಗ ಮದ್ವೆ. ನಂಗೆ ಮದ್ವೆ ಇಷ್ಟ ಇಲ್ಲ ಈಗ ಇಷ್ಟು ಬೇಗ ಆಗ್ಲಿಕ್ಕೆ. ಅಂದ್ರೆ ಮದ್ವೆ ಆಗ್ಬಾರ್ದಂತ ಬಿಗ್ ಬಾಸ್ ನಿಮ್ಗೆ, ಅಂದ್ರೆ ಮದ್ವೆ ಆಗ್ಬಾರ್ದಂತ ಬಿಗ್ ಬಾಸ್ ನಿಮ್ಗೆ. ಅದನ್ನ ತಪ್ಪಿಸ್ಕೊಂಡಕ್ಕೆ ಇಲ್ಲಿ ಬಂದಿದ್ದೀರಾ, ಅದೊಂದು ರೀಸನ್. ಇವಾಗ ಅವ್ರಂದಿ ಜೋಕ್ ಅಂತೆ, ನಗ್ಬೇಕಲ್ವಾ? ಸರಿ ಆಯ್ತು, ಏನೋ ಮಾಡ್ಕೊ ಹೋಗಿ. ಒಂದ್ ಟಾಸ್ಕ್ ಕೊಡ್ತೀನಿ, ಮಾಡ್ತೀಯಾ? ನೀವೇ ನಿಮ್ ಫೋನ್ ಅನ್ನ ತೆಗ್ದಿ ನಿಮ್ ಕಂಪ್ನಿ MD ಫೋನ್ ಮಾಡಿ ರಿಸೈನ್ ಮಾಡ್ತೀನಿ, ನಾವೇನೇ ಕೆಲ್ಸಕ್ಕೆ ಬರೋದೇ ಇಲ್ಲ ಅಂತ ಹೇಳ್ಬೇಕು. ಅದೇ ನಿಮ್ ಟಾಸ್ಕ್. ಶುರು ಮಾಡಿ. ನೀವ್ ಇದ್ ಮಾಡಿದ್ರು ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ ಗ್ಯಾರಂಟಿ ಇಲ್ಲ. ನಮ್ ಬಿಸ್ನೆಸ್ ಟಾಸ್ಕ್ ಕೊಡೋದಷ್ಟೇ, ಅದು ಮಾಡೋದು ಬಿಡೋದು ಅದು ನಿಮ್ಗೆ ಬಿಟ್ಟಿದ್ದು. ನಿಮಿಷ ರೀ, ನೀವ್ ಈ ತರ ಬಿಗ್ ಬಾಸ್ ಅಲ್ಲಿ ಇದೀನಿ, ಇದು ನಂಗೆ ಟಾಸ್ಕ್ ಏನು ಹೇಳಂಗಿಲ್ಲ. ಯಾರು ಕಾಲ್ ಮಾಡ್ತಿದ್ದೀರಾ? ನನ್ನ ಮ್ಯಾನೇಜರ್. ನಾನು ನಾಳೆಯಿಂದ ಆಫೀಸ್ ಬರ್ತಾ ಇಲ್ಲ ಸರ್, ನಾನು ರಿಸೈನ್ ಮಾಡ್ಬೇಕಂತಿದ್ದೀನಿ. ಯಾಕಮ್ಮ ಎಂತಾಯ್ತು? ನಂಗೆ ಇಷ್ಟ ಇಲ್ಲ ಸರ್ ವರ್ಕ್ ಮಾಡಕ್ ನಿಮ್ ಕಂಪ್ನಿಲಿ. ನಿಮ್ ಟೈಮ್ ಮುಗೀತು. ಜಜಸ್ ಕಡೆಯಿಂದ ಕಮೆಂಟ್ಸ್ ನೋಡೋಣ ಬನ್ನಿ. ನಿಮ್ ಟೈಮ್ ಮುಗೀತು, ಏನ್ದಕ್ ಹೋಗ್ಬೇಕಂತಾನು ಬಾಯಲ್ಲಿ ಬಂದಿಲ್ಲ. ನೀವು ಚೆನ್ನಾಗಿ ಮಾತಾಡ್ತೀರಾ, ಚೆನ್ನಾಗಿ ಇಂಪ್ರೆಸ್ ಮಾಡಿಲ್ಲ ಅನ್ಸುತ್ತೆ. ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್. ಬಿಗ್ ಬಾಸ್ ಮನೆಗೆ ಎಂತಕ್ಕೆ ಹೋಗ್ಬೇಕು ಅಂತ ನೀವು ಅಂದಿಲ್ಲ. ನಾವು ಕೊಟ್ಟಿ ಟಾಸ್ಕ್ ಇಂದ ನಿಮ್ ಕೆಲ್ಸ ಕಲ್ಸೋ, ಇಲ್ಲೋ ಒಂದ್ ಕಾರ್ಡಲ್ಲಿ ನಿಮ್ಗೊಂದ್ ಚಾನ್ಸ್ ಕೊಟ್ಟು ನೋಡೋಣ ಅಂತ ಅಷ್ಟೇ. ನೀವ್ ಅಷ್ಟೇ ಇಂಪ್ರೆಸ್ ಮಾಡಿಲ್ಲ. ನೀವ್ ಮಾತಾಡಿದ್ ನನ್ಗೇನು ಅರ್ಥನೇ ಆಗಿಲ್ಲ. ಸರಿ, ನೋಡೋಣ. ಸೊ ನಿಮ್ಗೆ ಇವಾಗ ಏನ್ ಅರ್ಥ ಆಗಿದೆ? ನಿಮ್ಗೆ 2 ಗ್ರೀನ್ 2 ರೆಡ್ ಬಂತು ಅಲ್ಲಮ್ಮ, ಅದ್ ಬಿಟ್ಟಾಕು. ನೀವ್ ಮನೆಗೆ ಹೋಯ್ತೆ ಗೊತ್ತಾಯ್ತು. ಇವಾಗ 2 ಗ್ರೀನ್ 2 ರೆಡ್, ನೀನ್ ಇವಾಗ ಹೋಲ್ಡ್ ಅಲ್ಲಿ ಇದೆಯಾ ಅಂತ ಅರ್ಥ. ಹೋಗು, ಅಲ್ಲಿ ಜಾಗ ಕುತ್ಕೋ ಹೋಗು. ಸುಮ್ನೆ ಕಯ 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 ಅಂತ ಅನ್ಕೊಂಡು. ಬಟ್ ಐ ಥಾಟ್ ಐ ವುಡ್ ಬಿ ಲೈಕ್ ಮೋಸ್ಟ್ ಎಂಟರ್ಟೈನಿಂಗ್ ಟು ದೆಮ್. ಬಟ್ ಐ ಆಮ್ ಸ್ಯಾಡ್ ಬಿಕಾಸ್ ನಾನು ಅವರನ್ನ ಇಂಪ್ರೆಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾಟ್. ಓ ಹೌದಾ? ಹಂಗೇನ ಕಾಣಿಸಲ್ವಲ್ಲ? ನಿಮ್ಗೆ ಏನಾದ್ರು ಕಾಣಿಸ್ತು? ಹಾಕಿ ಕಮೆಂಟ್ ನೋಡೋಣ. ಹೇಯ್, ಹೋಲ್ಡ್ ಅಲ್ಲಿ ಇದೆ, ಒಂದ್ ಚಾನ್ಸ್ ಸಿಕ್ಕಿತೆ ನೀನ್ ಮಾತಾಡಿದ ಮಾತಕ್ಕೆ. ಹೋಗ್ ಕುದ್ಕೋ ಹೋಗು. ಶೋ ಸ್ಟಾರ್ಟ್ ಮಾಡಿದ ತಕ್ಷಣ ಒಬ್ಳು ಹೋಲ್ಡ್. ಇನ್ನು 59 ಜನ ಇದ್ದಾರೆ. ಸರಿ, ಕಳ್ಸೋಣ ನಮ್ ಸೆಕೆಂಡ್ ಕಂಟೆಸ್ಟೆಂಟ್. ಬರಲಿ. ರಿಮೆಂಬರ್ ದ ನೇಮ್ ಮಾಡ್ರನ್ ಮಹಾಕವಿ ಮಂಜಾ. ಹಾಯ್ ಸರ್, ನಮಸ್ತೆ. ನೀವು ಚೆನ್ನಾಗಿ ಮಾತಾಡ್ತೀರಾ, ಇರಿಟೇಟ್ ಆಗುತ್ತೆ. ನಾನೊಂಥರ ಆ ತರ ಈ ತರ ಅನ್ನೋ ತರ ಜನಗಳ ನಡುವೆ ಒಂಥರ ಭಯಂಕರ ಬರಗಾರ, ನೆಕ್ಸ್ಟ್ ಲೆವೆಲ್ ಮಾತಾಡೋ ಗೊತ್ತಲ್ಲ, ಅಚ್ಚ ಕನ್ನಡದ ಸ್ವಚ್ಛ ಮನಸ್ಸಿನ ಪದ ಬಳಕೆಗಾರ. ಮಾತಾಡ್ತಾರ. ಏನ್ ಮಾತಾಡ್ತೀಯ ಆ ತರ? ಸರಿ, ನೀವು ಮನೆ ಹೊರಗಡೆ ಹೋಗಕ್ಕೆ ನಾನ್ ಏನ್ ಟಾಸ್ಕ್ ಕೊಟ್ರು ಮಾಡ್ತೀಯಾ? ಏನಾದ್ರು ಬಾಯಿಗೆ ಬಂದಂಗ್ ಕೊಡ್ತೀನಿ, ಮಾಡ್ತೀಯಾ? ಏನ್ ಟಾಸ್ಕ್ ಕೊಟ್ರು ಮಾಡ್ತೀನಿ ಸರ್. ಯಾರಿಗಾದ್ರು ಹಣೆ ಮೇಲೆ ಟ್ಯಾಟು ಹಾಕ್ಲಾ, ಇಲ್ಲ ನನ್ನ ಮೇಲೆ ಹಾಕೊಳ್ಳ, ಇಲ್ಲ ಯಾರಿಗಾದ್ರು ತಲೆ ಬೋಡ್ಸ್ಲಾ, ಇಲ್ಲ ನಾನೇ ತಲೆ ಬೋಡ್ಸ್ಕೊಳ್ಳ, ಏನ್ ಮಾಡ? ನಿಮಗೆ ಈಗ ನಾನು ಒಂದ್ ಟಾಸ್ಕ್ ಅನ್ನು ಕೊಡುತ್ತೀನಿ, ನೀವೇ ನಿಮ್ ತಲೆಯನ್ನ ಬೋಡ್ಸ್ಕೊಳ್ಳಿ. ತಲೆ ಅರ್ಧ ಗೂಡ್ಲು ತೆಗಿರಿ, ಈ ಕಡೆ ಅರ್ಧ ಮೀಸೆ ತೆಗಿರಿ. ಅದೇ ನಾನ್ ನಿಮಗೆ ಕೊಡುವಂತ ಟಾಸ್ಕ್. ಬೇಗ ಶುರು ಮಾಡಿ, ಇಲ್ಲ ಅಂದ್ರೆ ಮನೆಗೆ ಕಳಿಸ್ತೀನಿ, ಮನೆಗೆ ಹೋಗ್ಬಿಡಿ. ನೀವು ಈ ಟಾಸ್ಕ್ ಮಾಡಿದ ತಕ್ಷಣ ಸೆಲೆಕ್ಟ್ ಆಯ್ತೀರಾ ಅಂತ ಏನಲ್ಲ, ಮಾಡೋದು ಬಿಡೋದು ನಿಮ್ ಇಷ್ಟ. ಇದೆಲ್ಲ ಏನಿಲ್ಲ ಬರ್ರಿ ಸರ್, ಡೈಲಿ ಏನ್ ಹೇಳ್ರಿ ಚೊಪ್ಲಿಲ್ ತರ ನಡ್ಕೊಂಡು ಹೋಗ್ಬಿಟ್ಟಿದ್ದೀನಿ ಕೆಲ್ಸಕ್ಕೆ. ನಿಮ್ಗೆ ಅಮ್ಮಯ್ಯ ಅಂತೀನಿ, ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋ, ಸ್ವಲ್ಪ ಹೊತ್ತು ನಾನು ಮಾತಾಡ್ಬೇಕಲ್ಲಿ. ಉಗೇ ಮಾದಪ್ಪ.
ಸೊ ಈ ಬಾಯ್ ಬಡ್ಕೊಂಡು ರೆಡ್ ಗ್ರೀನಾ? ಲೆಟ್ಸ್ ಸಿ. Thank ಜೈ ಮಹಾಕಾಲ್ ಹರ ಹರ ಮಹದೇಶ್. ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳೋ ಸ್ವಲ್ಪ. ನಿನ್ನ ರೆಡ್ ಗ್ರೀನಾ? ಲೆಟ್ಸ್ ಸಿ. Thank ಜಾಸ್ತಿ ಮಾತಾಡಿದ್ರೆ ರೆಡ್ ಹಾಕ್ಬಿಡ್ತೀನಿ ಇವಾಗ. ನೀವು ಮಾಡಿ ಸರ್. ಕೇಳಿಸ್ತಾ ಇಲ್ಲ ಮತ್ತೆ ಹೇಳ್ಬೇಕಾ? ಮಂಜು ಅವರೇ, ಆಲ್ ದ ವೆರಿ ಬೆಸ್ಟ್. ಎಂದು ಕೊಟ್ಟೆ ಅಂತ ಗೊತ್ತಿಲ್ಲ, ನಂತರ ನೀನ್ ರ್ಯಾಪ್ ಮಾಡಿದ್ಯಾ, ಅದಕ್ಕೆ ನಾನ್ ನಿಂಗೆ ಕೊಟ್ಟೆ. ಲೆಟ್ಸ್ ಸಿ. Thank ಇನ್ನು ನನಗೆ ಸಮನಾರು ಈ ಲೋಕದಲ್ಲಿ. 3 ಗ್ರೀನ್ ಲೈಟ್ ಬಂದ್ರೆ ಖುಷಿ ಆದೆ. ಇನ್ ನನ್ನ ರಿಸಲ್ಟ್ ಗೆ ವೈಟೇ ಮಾಡಿಲ್ಲ. ಕೊಟ್ಟಿರೋರು ಅವರು ಬಂದ್ಬಿಟ್ಟು ಅಲ್ಲಿ ನೋಡ್ತೀನಿ ಇಲ್ಲಿ ನೋಡ್ತೀನಿ ಮತ್ ಕಡೆ ನೋಡ್ತೀನಿ. ಇದಕ್ಕೆ ನಾನು ಕೊಟ್ಟಿದ್ದು. ಇಷ್ಟು ಮಾತಾಡ್ತೀರಾ? ಇರಿಟೇಟ್ ಆಗುತ್ತೆ. ಸ್ವಲ್ಪ ಕಮ್ಮಿ ಮಾತಾಡ್ಬೇಕು. ನಾನು ಮಾತಾಡ ನಿನ್ ಕೆಲ್ಸ್ಕೊಬೇಕು. ಇಲ್ಲಿ ಮಾತಾಡ ಟೈಮೇ ಕೊಡಲ್ಲ ನೀನು. ನಿನ್ ಗ್ರೀನ್ ಕೊಡ್ಬೇಕು. 3 ಗ್ರೀನ್ 1 ರೆಡ್. ಸೊ ನೀನ್ ಸೆಲೆಕ್ಟ್ ಆಗಿದ್ಯೋ. ನೆಕ್ಸ್ಟ್ ಬಾ. ಕಂಗ್ರಾಚುಲೇಷನ್ಸ್. ನೆಕ್ಸ್ಟ್ ಕಂಟೆಸ್ಟೆಂಟ್, 3ನೇ ಕಂಟೆಸ್ಟೆಂಟ್ ಬರಮ್ಮ ಬಾ.